ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವ ಬೆಳವಣಿಗೆ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧಕ್ಕೆ ಜಗತ್ತೇ ಬೆಚ್ಚಿ ಬಿದ್ದಿದೆ. ದಿನ ನಡೆಯುತ್ತಿರುವ ದಾಳಿಯಿಂದ ಒಂದ್ ಕಡೆ ಸಾವು ನೋವು ಸಂಭವಿಸಿದರೆ ಇಂಧನದ ಸರಬರಾಜಿನ ಮೇಲೂ ದೊಡ್ಡ ಪೆಟ್ಟು ಬೀಳುವ ಆತಂಕ ಎದುರಾಗಿದೆ. ಕೊಲ್ಲಿ ಪ್ರದೇಶಗಳ ಜೀವನಾಡಿಯಾದ ಹೊರ್ಮೋಜ್ ಜಲಮಾರ್ಗವನ್ನ ಇರಾನ್ ಮುಚ್ಚುವುದಾಗಿ ಬೆದರಿಕೆಯನ್ನ ಹಾಕ್ತಿದೆ. ಇದರಿಂದ ತೈಲಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವ ದೇಶಗಳ ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಹೊರ್ಮೋಜ್ ಜಲಸಂಧಿಯ ಮಹತ್ವವೇನು, ಜಗತ್ತಿನ ತೈಲ ಪೂರೈಕೆಯಲ್ಲಿ ಇದರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾರು ಊಹಿಸದ ರೀತಿಯಲ್ಲಿ ವಾರ್ ನಡೀತಾ ಇದೆ. ಎರಡು ದೇಶಗಳು ಕೂಡ ನಾವ್ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ದಾಳಿಯನ್ನು ನಡೆಸ್ತಾವೆ. ಅದರಲ್ಲೂ ಇಸ್ರೇಲ್ ಪೆಟ್ಟಿನಿಂದ ಸುಧಾರಿಸಿಕೊಂಡು ಅದಕ್ಕೆ ತಕ್ಕ ಉತ್ತರವನ್ನ ಇರಾನ್ ಕೂಡ ಕೊಡ್ತಾ ಇದೆ. ಜೊತೆಗೆ ಇಸ್ರೇಲ್ ಅನ್ನ ಬೆಂಬಲಿಸುತ್ತಿರುವ ಜಗತ್ತಿನ ಪ್ರಮುಖ ದೇಶಗಳಿಗೆ ಬಿಸಿ ಮುಟ್ಟಿಸಲು ಇರಾನ್ ಮುಂದಾಗಿದೆ. ಇದರ ಜೊತೆಗೆ ಭಾರತದ ಮೇಲೂ ಇದರ ಎಫೆಕ್ಟ್ ಬೀಳುವ ಆತಂಕ ಎದುರಾಗಿದೆ. ವಿಶ್ವದ 5ನೇ ಒಂದು ಭಾಗ ತೈಲ ಅನಿಲ ಸಾಗಣೆ ಮಾರ್ಗವಾದ ಹೊರ್ಮೋಜ್ ಜಲಸಂಧಿಯನ್ನು ಮುಚ್ಚಲು ಇರಾನ್ ಮುಂದಾಗಿದೆ. ಇದು ಜಗತ್ತಿನಲ್ಲಿ ತೈಲಾತಂಕಕ್ಕೆ ಕಾರಣವಾಗಿದೆ. ತೈಲ ಮತ್ತು ಅನಿಲಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವ ಭಾರತ ಸೇರಿದಂತೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಆತಂಕಕ್ಕೆ ಇದು ಕಾರಣವಾಗಿದೆ. ಹೊರ್ಮೋಜ್ ಜಲಸಂಧಿ ಮುಚ್ಚುತ್ತಾ ಇರಾನ್. ಪರ್ಷಿಯನ್ ಕೊಲ್ಲಿಗೆ ಹೊರ್ಮೋಜ್ ಜಲಸಂಧಿ ಏಕೈಕ ಮಾರ್ಗವಾಗಿದೆ. ಈ ಜಲಸಂಧಿಯ ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಒಮಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹರಡಿಕೊಂಡಿದೆ. ಇದು ಪರ್ಷಿಯನ್ ಕೊಲ್ಲಿಯನ್ನ ಒಮಾನ್ ಕೊಲ್ಲಿಗೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದು ಕೇವಲ 33 ಕಿಲೋಮೀಟರ್ ಅಗಲದ ಅತಿ ಕಿರಿದಾದ ಜಲಸಂಧಿಯಾಗಿದೆ. ಆದರೆ ಜಲಮಾರ್ಗದ ಹಡಗು ಮಾರ್ಗಗಳು ಇನ್ನೂ ಕಿರಿದಾಗಿದೆ. ಒಂದು ಆಗಮನ ಮತ್ತು ನಿರ್ಗಮನ ಮಾರ್ಗಗಳಿದ್ದು ಅವು ಕೇವಲ 3 ಕಿಲೋಮೀಟರ್ ಮಾತ್ರ ಅಗಲವಾಗಿದೆ. ಹಾಗಾಗಿ ಇದು ದಾಳಿಗಳು ಮತ್ತು ಮುಚ್ಚುವ ಬೆದರಿಕೆಗಳಿಗೆ ಸದಾಕಾಲ ಗುರಿಯಾಗ್ತಲೇ ಇರುತ್ತದೆ. ಹೊರ್ಮೋಜ್ ಜಲಸಂಧಿ ಮುಚ್ಚಿದರೆ ಏನಾಗುತ್ತೆ? ಒಂದು ವೇಳೆ ಇರಾನ್ ಹೊರ್ಮೋಜ್ ಜಲಸಂಧಿ ಮುಚ್ಚುವ ದುಸ್ಸಾಹಸಕ್ಕೆ ಇಳಿದರೆ ಜಗತ್ತಿನ 20% ತೈಲ ಪೂರೈಕೆ ಸ್ಥಗಿತಗೊಳ್ಳುತ್ತದೆ. ಪರ್ಷಿಯನ್ ಕೊಲ್ಲಿ ತೀರದಲ್ಲಿರುವ ಸೌದಿ ಅರೇಬಿಯಾ, UAE, ಒಮಾನ್, ಬ್ರಹ್ಮನ್, ಕತಾರ್, ಕುವೈತ್, ಇರಾಕ್, ಇರಾನ್ನ ದೇಶಗಳಿದ್ದು ಈ ಮಾರ್ಗದ ಮೂಲಕವೇ ಜಗತ್ತಿನ ವಿವಿಧ ದೇಶಗಳಿಗೆ 90% ತೈಲ ಸರಬರಾಜಾಗ್ತಿದ್ದು ಇದು ಬಂದ್ ಆಗುತ್ತೆ. ಯುದ್ಧದಿಂದ ಹೊರ್ಮೋಜ್ ಜಲಸಂಧಿಯಂಥ ಪ್ರಮುಖ ವ್ಯಾಪಾರ ಮಾರ್ಗಗಳು ಘರ್ಷಣೆಯಲ್ಲಿ ಸಿಲುಕಿಕೊಳ್ಳಬಹುದೆಂಬ ಆತಂಕ ಹೆಚ್ಚುತ್ತಿರುವ ನಡುವೆಯೇ ತೈಲ ಕಂಪನಿಗಳು, ಹಡಗು ಸಂಸ್ಥೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳು ಪರದಾಡ್ತಾ ಇವೆ. ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕದ ಅಲೆಗಳು ಸೃಷ್ಟಿಯಾಗಿದ್ದು ತೈಲದ ಬೆಲೆಯೂ ಏರಿಕೆಯಾಗಿದೆ. ಇರಾನ್ ಜಾಗತಿಕ ತೈಲ ಪೂರೈಕೆಯ ಮಹತ್ವದ ಭಾಗವಾಗಿರೋದ್ರಿಂದ ಪೆಟ್ರೋಲಿಯಂ ಮತ್ತು ಅದರ ಇತರ ಉತ್ಪನ್ನಗಳ ಬಳಕೆಯ ಮೇಲೆ ಜಗತ್ತಿನಾದ್ಯಂತ ಪರಿಣಾಮ ಬೀರ್ತಾ ಇದೆ. ಆದರೆ ಇರಾನ್ನ ತೈಲ ಮೂಲಸೌಕರ್ಯದ ಮೇಲೆ ಯಾವುದೇ ತೀವ್ರತರದ ದಾಳಿ ಮಾಡುವುದರಿಂದ ಇಸ್ರೇಲ್ ದೂರನೇ ಇದೆ. ಒಂದು ವೇಳೆ ಈ ನಡೆ ಬದಲಾದರೆ ಜಗತ್ತಿನ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗುತ್ತೆ. ಇರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ಅಮೆರಿಕ ಸಹಾಯ ಮಾಡಿದ್ರೂ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿಲ್ಲ. ಇಸ್ರೇಲ್ನ ದಾಳಿಯಲ್ಲಿ ಅಮೆರಿಕ ಭಾಗವಾಗಿಲ್ಲ ಎಂದು ಅಲ್ಲಿನ ಅಧಿಕಾರಿಗಳು ಕೂಡ ಒತ್ತಿ ಹೇಳ್ತಾ ಇದ್ದಾರೆ. ಇರಾನ್ ಕೂಡ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕನ್ ಪಡೆಗಳು ಅಥವಾ ಅದರ ಹಿತಾಸಕ್ತಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿಲ್ಲ. ಆದರೂ ಹೊರ್ಮೋಜ್ ಜಲಸಂಧಿ ಮುಚ್ಚುವುದು ಅಮೆರಿಕನರ ಆರ್ಥಿಕತೆಗೆ ಹೊಡೆತ ಕೊಡುತ್ತದೆ. ಇದು ಅಮೆರಿಕದ ಮಿಲಿಟರಿ ಪ್ರತಿಕ್ರಿಯೆಗೂ ಕೂಡ ಕಾರಣವಾಗಬಹುದು. ಅಮೆರಿಕ ಹೊರತುಪಡಿಸಿ ಅತಿ ಹೆಚ್ಚು ಅಮೆರಿಕದ ಸೇನಾಪಡೆಗಳು ಮಧ್ಯಪ್ರಾಚ್ಯದ ಕತಾರ್, ಜೋರ್ಡಾನ್, UAE, ಬ್ರಹ್ಮನ್, ಕುವೈಟ್, ಇರಾಕ್ನಲ್ಲಿದ್ದು ಇರಾನ್ನ ಯಾವುದೇ ದುಡುಕು ನಿರ್ಧಾರ ಖಂಡಿತವಾಗಿಯೂ ಸೇನಾ ಸಂಘರ್ಷಕ್ಕೆ ಎಡೆಮಾಡಿಕೊಡುತ್ತದೆ. 1980 ಮತ್ತು 1988ರ ನಡುವಿನ ಇರಾಕ್ ಯುದ್ಧದ ಸಮಯದಲ್ಲಿ ಎರಡು ಕಡೆ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು. ಕೊಲ್ಲಿಯಲ್ಲಿ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಅಪಾರ ಪ್ರಮಾಣದ ದಾಳಿಗಳು ಕೂಡ ನಡೆದಿದ್ದವು. ಇದನ್ನು ಟ್ಯಾಂಕರ್ ಯುದ್ಧ ಎಂದು ಕೂಡ ಕರೆಯಲಾಯಿತು. ಆದರೆ ಎಂದಿಗೂ ಹೊರ್ಮೋಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರಲಿಲ್ಲ. ಈಗ ಕೂಡ ಅದನ್ನು ಮುಚ್ಚುವುದು ಅಷ್ಟು ಸುಲಭದ ಮಾತಲ್ಲ. ಆದರೂ ಇರಾನ್ ಈ ಮಾರ್ಗವನ್ನು ಇಟ್ಕೊಂಡು ಬೆದರಿಕೆ ಹಾಕ್ತಿದೆ ಅಷ್ಟೇ. ಒಂದು ವೇಳೆ ಈ ಜಲಸಂಧಿ ಮುಚ್ಚಿದರೆ ಪೆಟ್ರೋಲ್, ಡೀಸೆಲ್ ಬೆಲೆ ಡಬಲ್ ಆಗೋದಂತೂ ಪಕ್ಕ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.